ಬಂದು ತೆಗೆದು ನ್ಯಾಯಾಧಿಪತಿಗಳ ಪುಸ್ತಕ ಅದರಲ್ಲಿ 13ನೇ ಅಧ್ಯಾಯದಿಂದ 1-2 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ ಅದರಲ್ಲಿ 13ನೇ ಅಧ್ಯಾಯ ಅದರಲ್ಲಿ 1-2 ವಾಕ್ಯವನ್ನು ಯಾರಾದರೂ ಶಬ್ದವಾಗಿ ಓದ್ತೀರಾ? ನೀವು ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ಈ ಒಂದು 2ನೇ ವಾಕ್ಯದಲ್ಲಿ ಮನೋಹ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ಒಂದು ಮನೋಹನ ಬಗ್ಗೆ ಬರೆಯಲ್ಪಟ್ಟಿರಬೇಕಾದ್ರೆ ಮನೋಹನ ಹೆಂಡತಿಯ ಹೆಸರು ಅಲ್ಲಿಲ್ಲ. ಆದರೆ ವಾಕ್ಯ ಹೇಳುತ್ತದೆ ಆತನಿಗೆ ಒಬ್ಬ ಹೆಂಡತಿ ಇದ್ದಳು, ಆಕೆ ಏನಾಗಿದ್ದಳಂತೆ, ಆಕೆಯ ಬಂಜೆ ಆಗಿದ್ದಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದ ಬೈಬಲ್ ಸೇಸ್ ಶಿ ವಾಸ್ ಅನ್ಪ್ರೊಡಕ್ಟಿವ್. ಆಮೆನ್, ಹಲ್ಲೆಲೂಯಾ. ಒಂದು ಕಾಲ ಇತ್ತು, 1ನೇ ವಾಕ್ಯ ಹೇಳ್ತಾ ಇದೆ, ಒಂದು ಕಾಲ ಇತ್ತು. ಆ ಕಾಲದಲ್ಲಿ ದೇಶವೆಲ್ಲ ವೈರಿಗಳು ಸುತ್ತುಕೊಂಡು ದೇಶದಲ್ಲೆಲ್ಲ ಸಮಸ್ಯೆ ಇರಬೇಕಾದ್ರೆ ದೇವರು ಏನು ಮಾಡ್ತಾರೆ, ದೇವರು ಆ ಬಲಿಷ್ಠವಾದಂಥ ವೈರಿಯನ್ನು ಸೋಲಿಸುವುದಕ್ಕೆ ದೇವರು ಬಲಿಷ್ಠವಾದವರನ್ನ ಆರಿಸ್ಕೊಳ್ಳೋದಿಲ್ಲ. ದೇವರು ಯಾವುದಕ್ಕೂ ಬೇಡದೇ ಇರುವಂಥವ್ರನ್ನ ಆರಿಸ್ಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನೀವು ಅನ್ಕೋಬಹುದು, ನನ್ನ ಸಮಸ್ಯೆಗಳು ನನಗಿಂತಲೂ ತುಂಬ ಬಲವಾಗಿದೆ, ನಾನು ನೋಡ್ತಿರುವಂಥ ಪರಿಸ್ಥಿತಿಗಳು ನನ್ನನ್ನು ನಿರಾಶೆ ಪಡಿಸ್ತದೆ. ಎಷ್ಟೋ ಸಮಯದಲ್ಲಿ ನಾನು ಧೈರ್ಯ ಮಾಡ್ಕೊಳ್ತೇನೆ, ಎಷ್ಟೋ ಸಮಯದಲ್ಲಿ ನಾನು ನೆನೆಸ್ತೇನೆ, ಇಲ್ಲ ನಾನು ಜಯನ ಕಾಣ್ತೇನೆ, ದೇವರು ವಾಗ್ದಾನ ಕೊಟ್ಟಿದ್ದಾರೆ, ನಾನು ವಾಕ್ಯನ ಕೇಳಿ ಬಂದಿದ್ದೇನೆ, ಇವತ್ತು ಮೆಸೇಜ್ ಕೇಳಿದ್ದೇನೆ, ಇಲ್ಲ ನನ್ನ ಕುಟುಂಬದ ಪರಿಸ್ಥಿತಿ ಮಾರ್ಪಡ್ತದೆ, ನನ್ನ ಒಂದು ಜೀವಿತದ ಪರಿಸ್ಥಿತಿ ಮಾರ್ಪಡ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಆದರೆ ನಾನು ಅನೇಕ ಸಮಯದಲ್ಲಿ ನಾನು ಸೋತೋಗ್ತೇನೆ, ನನ್ನ ಬಲಹೀನತೆಯನ್ನು ಕಂಡು ನಾನು ಸೋತೋಗ್ತೇನೆ, ನನ್ನ ಪರಿಸ್ಥಿತಿಯನ್ನು ನಾನು ಕಂಡು ಸೋತೋಗ್ತೇನೆ. ಕೆಲವೊಂದು ಸಮಯದಲ್ಲಿ ನನ್ನ ಎಲ್ಲ ವೀಕ್ನೆಸ್ಗಳೇ ನನ್ನ ಒಂದು ಮುಂದೆ ಬರ್ತದೆ ಎಂಬುದಾಗಿ ನೀವು ಹೇಳುವುದಾದರೆ, ಈ ಬೆಳಗಿನ ಸಮಯದಲ್ಲಿ ದೇವರು ನಿಮ್ಮನ್ನು ಕರ್ಕೊಂಬಂದಿರುವಂಥದ್ದು ಒಂದನ್ನು ಹೇಳುವುದಕ್ಕಾಗಿ, ಏನೆಂಬುದಾಗಿ, ಎಲ್ಲ ಬಲಿಷ್ಠವಾದಂಥ ಆಯುಧಗಳನ್ನು ಮುರಿಯೋದಕ್ಕೆ ಬಲಹೀನವಾದ ನಿನ್ನನ್ನು ನಾನು ಉಪಯೋಗಿಸ್ತೇನೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಯಾವುದಕ್ಕೂ ಬರದೇ ಇರುವುದನ್ನು ತೆಗೆದುಕೊಂಡು ಎತ್ತಿ ಪ್ರಭುಗಳೊಂದಿಗೆ ಕೂಡಿಸುವಂಥ ಒಂದು ಶೈಲಿ ಒಬ್ಬರಿಗಿದೆ ಅಂದರೆ ಅದು ನೀವು ಆರಾಧಿಸುವಂಥ ದೇವರಿಂದ ಮಾತ್ರವೇ. ಹಲ್ಲೆಲೂಯಾ. ಒಬ್ಬ ಕುರುಬನನ್ನು ತೆಗೆದುಕೊಂಡು ನೀವು ಬಾಲ್ಯದಿಂದಲೇ ಏನು ಕಲಿದೇ ಇರುವಂಥ, ಬಾಲ್ಯದಿಂದಲೇ ಕುರಿ ಕಾಯುವುದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲದೆ ಇರುವಂಥ ಒಬ್ಬನನ್ನು ತೆಗೆದುಕೊಂಡು ಬಾಲ್ಯದಿಂದಲೇ ಕತ್ತಿಯಿಂದ ಬೆಳೆದವನನ್ನು ಕೊಲ್ಲುವುದಕ್ಕೆ ಒಬ್ಬನು ಆಲೋಚಿಸ್ತಾನಂದರೆ ಅದು ನಿನ್ನ ದೇವರು ಮಾತ್ರನೇ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಒಂದು ಸಾಧಾರಣವಾದವನನ್ನು ತೆಗೆದುಕೊಂಡು ಬಲಾಢ್ಯರನ್ನು ಒಡೆಯುವಂಥ, ಸೇನೆಗಳನ್ನು ಒಡೆಯುವಂಥ ದೇವರು ಆತನು. ಎಷ್ಟು ಜನ ಈ ದಿನ ನಂಬ್ತೀರಾ? ನಿಮ್ಮ ಬಲಹೀನತೆಯನ್ನು ನೋಡಿ ಸೈತಾನನು ನಿಮ್ಮನ್ನು ಸೋತು ಹೋಗುವಂತೆ ಮಾಡ್ತಾ ಇದ್ದಾನ. ಇವತ್ತು ಆ ಬಲಹೀನತೆಗಾಗಿ ದೇವರಿಗೆ ವಂದನೆ ಹೇಳ್ರಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಾ ಯೋಗ್ಯನಲ್ಲದೆ ಇದ್ದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಅಲ್ಪವಾದದ್ದನ್ನು ತೆಗೆದುಕೊಂಡು ದೊಡ್ಡ ಕಾರ್ಯವನ್ನು ಮಾಡುವಂಥ ದೇವರು, ಬಲಹೀನವಾದದ್ದನ್ನು ತೆಗೆದುಕೊಂಡು ಬಲವುಳ್ಳದನ್ನು ಮಾಡುವಂಥ ದೇವರು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ದೇವರ ವಾಕ್ಯವನ್ನು ಯಾವಾಗೆಲ್ಲ ಸೋತು ಹೋಗ್ತಿರೋ, ಯಾವಾಗೆಲ್ಲ ಸೈತಾನ ನಿಮ್ಮ ಒಂದು ಬಲಹೀನತೆಯನ್ನು ಎತ್ತು ತೋರಿಸ್ತಾನೋ, ಯಾವಾಗೆಲ್ಲ ಮಾತುಗಳಲ್ಲಿ ಮತ್ತೊಬ್ಬರು ಮಾತನಾಡುವಾಗ ನಿಮ್ಮ ಕಿವಿಯಲ್ಲಿ ನಿಮ್ಮ ಒಂದು ಬಲಹೀನತೆಯನ್ನು ಚುಚ್ಚಿ ಮಾತನಾಡ್ತಾರೋ, ಆ ಸಮಯದಲ್ಲಿ ನಿಮ್ಮ ಕಣ್ಣು ಮುಂದೆ ಜ್ಞಾಪಕವಾಗಬೇಕಾಗಿರುವಂಥ ವಾಕ್ಯ ಈ ಒಂದು ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ ಅದರಲ್ಲಿ 1-2 ವಾಕ್ಯ. ಅದೇನೆಂದರೆ, ಯಾರು ಆ ಒಂದು ಸಿಂಸೋನನ ತಾಯಿ ಮನೋಹನ ಹೆಂಡತಿಯು, ಆಕೆಯು ಗರ್ಭ ಧರಿಸುವುದಕ್ಕೂ ಆಕೆಯು ಬಲ ಇಲ್ಲದವಳಾಗಿ, ಶಿ ವಾಸ್ ಸ್ಟೆರೈಲ್, ಶಿ ವಾಸ್ ಬ್ಯಾರನ್, ಆಕೆಯು ಬಂಜೆ ಆಗಿದ್ದಳು. ಆದರೆ ದೇವರು ಒಂದು ಬಂಜೆನ ತೆಗೆದುಕೊಂಡು ಆಕೆಯ ಮೂಲಕ ತಂದಂಥ ಒಂದು ಮಗನ ಮೂಲಕ ದೇಶಕ್ಕೆ ಬಿಡುಗಡೆಯನ್ನು ದೇವರು ತರ್ತಾರೆ. ಹಲ್ಲೆಲೂಯಾ. Do you agree with me? If Satan says you are nothing, God says you are everything. Hallelujah. If Satan says you are weak, God says you are strong. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಾ ಬಲಹೀನವಾಗಿರುವಾಗ ನಾನು ಬಲವುಳ್ಳವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಬಡವನು ನಾನು ಐಶ್ವರ್ಯವಂತನೆಂಬುದಾಗಿ ಹೇಳಲಿ. ಹಲ್ಲೆಲೂಯಾ. ಸೊ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ದ ಬೈಬಲ್ ಸೇಸ್ 3ನೇ ವಾಕ್ಯದಲ್ಲಿ ನೋಡುವಾಗ,
ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ, ದೇವದೂತನು ಆಕೆಗೆ ಪ್ರತ್ಯಕ್ಷನಾದನು. ವೆನ್ ಗಾಡ್ಸ್ ಟೈಮ್ ಕಮ್ಸ್, ದೇವರ ಸಮಯ ಬರುವಾಗ, ನಿಮ್ಮ ಜೀವಿತದಲ್ಲಿ ದೇವರು ಏನೋ ಮಾಡಬೇಕೆನ್ನುವುದಾಗಿ ಸಮಯ ಬರುವಾಗ, ಮೊದಲನೇದಾಗಿ ದೇವರು ನಿಮ್ಮ ಬಲಹೀನತೆನ ನೋಡಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯ. ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದನ್ನು ಮಾಡಬೇಕೆಂಬುದಾಗಿ ಬಯಸಬೇಕಾದ್ರೆ, ದೇವರು ನಿಮ್ಮ ಸಭೆಯಲ್ಲಿ ನಿಮ್ಮ ಮೂಲಕ ಏನನ್ನು ಮಾಡಬೇಕೆಂಬುದಾಗಿ ಬಯಸಬೇಕಾದ್ರೆ, ದೇವರು ನಿಮ್ಮ ಪಟ್ಟಣದಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಒಂದನ್ನು ಮಾಡಬೇಕೆಂಬುದಾಗಿ ಬಯಸಬೇಕಾದ್ರೆ, ದೇವರು ಫಸ್ಟ್ ಥಿಂಗ್, ಗಾಡ್ ಡಸಂಟ್ ಲುಕ್ ಅಟ್ ಯುವರ್ ವೀಕ್ನೆಸ್, ಗಾಡ್ ಲುಕ್ಸ್ ಅಟ್ ಹಿಸ್ ಸ್ಟ್ರೆಂತ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯ. ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಎರಡನೇದಾದಂಥ ಒಂದು ಬಲವಾದಂಥ ಒಂದು ಕಾರ್ಯ, ದೇವರು ಏನು ಮಾಡಿದ್ರು, ಈ ಒಂದು ಆಕೆಯ ಬಂಜೆತನ ನೀಗಿಸೋದಕ್ಕಿಂತ ಮುಂಚೆ ದೇವರು ಒಂದು ದೇವದೂತನನ್ನು ಆಕೆಯ ಬಳಿಯಲ್ಲಿ ಕಳಿಸ್ತಾರೆ. ಎಷ್ಟು ಜನ ಹೇಳ್ತೀರಿ, ವೆನ್ ಯು ಆರ್ ವೀಕ್, ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್. ನೀವು ಬಲಹೀನವಾಗಿ ನೀವು ಯಾವಾಗ ಇದ್ದೀರೋ, ನಿಮ್ಮಲ್ಲಿ ಕೊರತೆಗಳು ಯಾವಾಗಿದೆಯೋ, ನಿಮ್ಮೊಳಗೆ ಆಗದೇ ಇರುವಂಥ ಕಾರ್ಯಗಳು ಯಾವಾಗಿದೆಯೋ, ಅದನ್ನು ನೀವು ಸೋತೋಗ್ಬೇಡ್ರಿ. ದಟ್ ಮೀನ್ಸ್ ಅದರ ಏನು ಅರ್ಥ ಅಂದರೆ, ನೀವು ಸೂಪರ್ ನ್ಯಾಚುರಲನ್ನು ಮೀಟ್ ಮಾಡಲಿಕ್ಕಿದ್ದೀರಾ ಅಂತ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆ ಒಂದು ಊರಿನಲ್ಲಿ ಎಷ್ಟು ಸಾವಿರ ಜನ ಇದ್ದರು, ದೇವದೂತರು ಎಲ್ಲರಿಗೂ ಬಂದು ಪ್ರತ್ಯಕ್ಷ ಆಗಲಿಲ್ಲ. ಯಾರ ಬಳಿಯಲ್ಲಿ ಯಾರು ನಾರ್ಮಲ್ ಆಗಿರಲಿಲ್ವೋ, ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಊರಲ್ಲಿ ಎಲ್ಲರೂ ಕೂಡ ಮಕ್ಕಳು ಹೆರೆದವರಿದ್ದರು, ಊರಲ್ಲಿ ಇರುವವರು ಎಲ್ಲರೂ ಆರೋಗ್ಯವಾಗಿದ್ದರು. ಆದರೆ ಒಬ್ಬಳು ಮಾತ್ರ, ಆಕೆಗೆ ಬಂಜೆ ಆಗಿದ್ಲು, ಆಕೆಗೆ ಪರಲೋಕದ ದೂತ ಇಳಿದು ಬರ್ತಾನೆ. When you are not normal, when you are not natural, supernatural will come and meet you. எவ்வளோ பேர் ஆமென் சொல்கிறீங்க? ஹல்லேலூயா. if you have 5 kids, 5 ಜನ ಮಕ್ಕಳು ಒಂದು ತಂದೆ ತಾಯಿಗಿದ್ದಾರೆ ಅಂದರೆ, ಯಾರನ್ನ ಒಂದು ಬಂದು ತುಂಬ ತಂದೆ ತಾಯಿ ಮುದ್ದಿಡೋದು, ಯಾರನ್ನ ತುಂಬ ಬಂದು ಪ್ರೀತಿ ತೋರಿಸೋದು, ಯಾರನ್ನ ಮೇಲೆ ಎತ್ತಿಟ್ಕೊಳ್ಳೋದು ಗೊತ್ತಾ? ನೀವು ಹೇಳ್ಬೋದು ಲಾಸ್ಟಲ್ಲಿ ಹುಟ್ಟಿದ್ದನ ಅಂತ. ಹಲ್ಲೆಲೂಯ. ಇಲ್ಲ, ಯಾರನ್ನ ಗೊತ್ತಾ? ಯಾರಿಗೆ ಹುಷಾರಿಲ್ವೋ, ಹೌದಲ್ವಾ? ಯಾರಿಗೆ ಬಂದು ನಡೆಯೋದಕ್ಕೆ ಕಷ್ಟಪಡ್ತದೋ, ಯಾರಿಗೆ ತುಂಬ ಜ್ವರ ಇದೆಯೋ, ಆ ಮಗುನೇ ಎತ್ಕೊಂಡೇ ಇರ್ತಾರೆ. ಹೌದಾ ಇಲ್ವಾ ಹೇಳ್ರಿ? ಹಲ್ಲೆಲೂಯ. ಕರೆಕ್ಟ್ ತಾನೆ? ಯಾವಾಗವರೆಗೂ ಎತ್ಕೊಂಡಿರ್ತಾರೆ? ಯಾವಾಗ ಆ ಮಗು ಸರಿಯಾಗಿ ಎಲ್ಲ ಮಕ್ಕಳ ಥರ ನಾರ್ಮಲ್ ಆಗಿ ಆರೋಗ್ಯವಾಗಿ ಎಲ್ಲ ಊಟ ಮಾಡಿಕೊಂಡು ಓಡಾಡ್ಕೊಂಡಿರ್ತದೋ, ಅದುವರೆಗೂ ಕೂಡ ಆ ಮಗು ಮಲಗದೇ ಇದ್ದರೆ ತಾಯಿ ಮಲಗಲ್ಲ. ಆ ಮಗು ಊಟ ಮಾಡಲಿಲ್ಲ ಅಂದರೆ ತಾಯಮ್ಮ ಊಟ ಮಾಡಲ್ಲ. ಎಷ್ಟು ಜನ ನಂಬ್ತೀರಾ? ನಾ ಯಾವಾಗ ಬಲಹೀನವಾಗ್ತೇನೋ, ನನ್ನೊಳಗೆ ಯಾವಾಗ ಕೊರತೆ ಉಂಟಾಗ್ತದೋ, ಆ ಸಮಯದಲ್ಲಿ ನಾನು ಸೂಪರ್ ನ್ಯಾಚುರಲನ್ನು ನಾನು ಅನುಭವಿಸ್ತೇನೆ. ಹಲ್ಲೆಲೂಯ. ದೇವದೂತರು ನನ್ನ ಸಹಾಯಕ್ಕೆ ಬರ್ತಾರೆ. ಹಲ್ಲೆಲೂಯ.